ಅದೇ ಮೇಕೆದಾಟೋದು ಇಲ್ಲಿ ಕರ್ನಾಟಕ ಸರ್ಕಾರ ಸರಿಯಾದ ರೀತಿಯಿಂದ ಇವರು ಶಿವಕುಮಾರ್ ಅವರು ಅದರ ಬಗ್ಗೆ ಚಿಂತನೆ ಮಾಡಿದಾರೋ ಮಾಡಿಲ್ವೋ, ಮಾಡಿದರೂ ಕೂಡ ಈ ಥರ ಆಡ್ತಾ ಇದ್ದಾರೆ ಅದನ್ನು ಗೊತ್ತಿಲ್ಲ ಅವರಿಗೆ. ಯಾಕಂದರೆ ಎಲ್ಲ ರೀತಿಯಿಂದ ಅಧಿಕಾರಿಗಳು ಮತ್ತು ತಜ್ಞರು ಎಲ್ಲರೂ ನೀರಾವರಿ ತಜ್ಞರು ಸಂಪರ್ಕ ಇರ್ತದೆ ಮುಖ್ಯಮಂತ್ರಿಗಳು ಅಂತಂದರೆ ಅದೆಲ್ಲ ತರಿಸ್ಕೊಂಡಿರ್ತಾರೆ, ನೋಡಿರ್ತಾರೆ. ಆದರೆ ಇವರು ನಮಗೆ ಸುಪ್ರೀಂ ಕೋರ್ಟು ಒಂದು ಆದೇಶ ಸಿಕ್ಕಿದೆ ಅಂತ ಹೇಳ್ತಕ್ಕಂಥದ್ದು ಜನರ ಮುಂದೆ ಅದು ತಪ್ಪು ಅಂತ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ತಮಿಳ್ನಾಡಿಂದು ಒಂದು ರಿಜೆಕ್ಟ್ ಮಾಡಿತು, ನಮಗೆ ಗೆಲುವಾಯಿತು, ಈ ಥರ ಹೇಳಬಾರ್ದು. ಅಲ್ಲಿ ಸುಪ್ರೀಂ ಕೋರ್ಟು ನಿಮಗೆ ಕ್ಲೀನ್ ಚಿಟ್ ಕೊಟ್ಟಿದ್ದೀವಿ, ನೀವು ಮೇಕೆದಾಟು ಕಟ್ಕೊಳ್ರಿ ಅಂತ ಹೇಳಿ ಎಂದೂ ಹೇಳಿಲ್ಲ ಅಲ್ಲಿ. ಅದರದ್ದು ಬಗ್ಗೆ ವಿಚಾರ ಕರೆಕ್ಟಾಗಿ ಹೇಳಬೇಕು, ಜನರ ಮುಂದೆ ಇಡಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಭಾಳ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸರ್ಕಾರ ಹೇಳ್ತದಂದರೆ, ಮುಖ್ಯಮಂತ್ರಿ ಹೇಳ್ತಾರಂದರೆ, ಅವರ ಮಂತ್ರಿಗಳು ಹೇಳ್ತಾರಂತಂದರೆ, ಅಧಿಕಾರಿಗಳು ಹೇಳ್ತಾರಂತಂದರೆ. ಅದಕ್ಕೆ ಇಲ್ಲಿ ಮೇಕೆದಾಟುಗೆ ಅವರು ರಿಜೆಕ್ಟ್ ಮಾಡಿದ್ದಾರೆ ಯಾರು, ಸುಪ್ರೀಂ ಕೋರ್ಟ್ನವರು. ಪ್ರೀ ಮೆಚ್ಯೂರ್ ಅಬ್ಜೆಕ್ಷನ್ ಅಂತ. ಅಂದರೆ ಇನ್ನೂ ಅಲ್ಲಿ DPR ಅವು ಎಲ್ಲ ಒಂದು ಚರ್ಚೆ ಆಗಿಲ್ಲ, ಅದು ಒಂದು ಆ ವರದಿ ಅಪ್ರೂವಲ್ ಆಗಿಲ್ಲ. ಸೆಂಟ್ರಲ್ ವಾಟರ್ ಕಮಿಷನ್ ಮುಂದೆ ಅದು ಏನಪ್ಪ ಅಂದ್ರೆ ಸರಿಯಾದ ರೀತಿಯ ಚರ್ಚೆಯಾಗಿ ಒಂದು ನಿರ್ಣಯಕ್ಕೆ ಬಂದಿಲ್ಲ. ಆ ನಿರ್ಣಯಕ್ಕೆ ಬಂದಾದಮೇಲೆ ನಿಮಗೇನು ಅನಾನುಕೂಲ ಆಗುತ್ತೆ ಅದರ ಬಗ್ಗೆ ನೀವು ಒಂದು ಆಬ್ಜೆಕ್ಷನ್ ಫೈಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಂತೇಳಿ ಇಲ್ಲ ನಮಗೇನಪ್ಪ ಅಂದರೆ ಇವು ಕೊಟ್ಬಿಟ್ಟಿದ್ದಾರೆ, ಏನು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಜಯ ಆಗಿಬಿಡ್ತು, ಸುಮ್ಮನೆ ಇದನ್ನ ಹೇಳ್ತಕ್ಕಂಥದ್ದು ತುಂಬ ಲೈಟಾಗಿ ತಗೋತಾ ಇದ್ದಾರೆ ಸರ್. ಲೈಟಾಗೆಲ್ಲ ಇದನ್ನ ಆ ಕ್ಷಣಕ್ಕೆ ಅಂತ ಅದು ಉಪಯೋಗ ಆಗಲ್ಲ. ಆ ಕ್ಷಣಕ್ಕೆ ಒಂಥರ ಏನು ಬೂಸ್ಟ್ ಮಾಡ್ದಂಗೆ, ಇಲ್ಲ ನಮಗೆ ಒಂದು ಜಯ ಸಿಕ್ತು ಅಂದ್ಕೊಳ್ಳಿ ಜನರಿಗೆ, ಇಲ್ಲ ಮೇಕೆದಾಟಿಗೆ ಬಂತು ಅಂತೇಳಿ ಹಂಗಿಲ್ಲ ಅದು. ಅದಕ್ಕೆ ಮೇಕೆದಾಟು ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ ಇವರಿಗೆ. ಈಗೇನಂದರೆ ಈಗ ಇವರು ಎಲ್ಲ ಗೋದಾವರಿ, ಕಾವೇರಿ, ಕೃಷ್ಣ ಇದು ಒಂದು ನಾವೆಲ್ಲ ನದಿ ಜೋಡಣೆಗೆ ಏನಪ್ಪ ಅಂದ್ರೆ ಒಂದಾಗಿಬಿಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ ಇವರು. ನಾವು ಒಂದು ಸಮ್ಮತಿ ಕೊಟ್ಟಿದ್ದೀನಿ ಅಂತೇಳಿ ಶಿವಕುಮಾರ್ ಅವರು ಹೇಳಿದರು. ಅದು ಉಪಯೋಗ ಆಗೋದು ಯಾರಿಗೆ, ಆಂಧ್ರ, ತೆಲಂಗಾಣ, ತಮಿಳ್ನಾಡಿಗೆ. ಅದಕ್ಕೆ ನೀವು ಒಪ್ಪಂದ ಕೊಡಬೇಕಾದಕ್ಕಿಂತ ಮುಂಚಿತವಾಗಿ ನೋಡಿ ನಮಗೆ ಒಂದು ಷರತ್ತಿದೆ, ಮೇಕೆದಾಟನ್ನು ನೀವು ಕ್ಲಿಯರ್ ಮಾಡಿ. ಇಷ್ಟು ಹೇಳಿದ್ರೆ ಮುಗಿದೇ ಹೋಗುತ್ತೆ. ಹೌದಾ, ನಮಗೆ ಅದರಲ್ಲಿಂದ ಏನು ಉಪಯೋಗ ಇಲ್ಲ. ಗೋದಾವರಿ, ಕೃಷ್ಣ, ಕಾವೇರಿ ಜೋಡಣೆಯಿಂದ ಉಪಯೋಗ ಇಲ್ಲ. ಯಾಕಂದರೆ ಕಾವೇರಿ ಜೋಡಣೆ ನಮ್ಮ ಕರ್ನಾಟಕದ ಕಾವೇರಿ ಎಲ್ಲಿ ತನಕ ಹರಿತದೆ ಅಲ್ಲಿಂದ ನೆಕ್ಸ್ಟು ಅಲ್ಲಿ ತಮಿಳ್ನಾಡಿನಲ್ಲಿ ಏನಂತಂದ್ರೆ ಜಾಯಿನ್ ಆಗುತ್ತೆ ಅದು ಜೋಡಣೆ. ನಮಗೇನಿಲ್ಲ. ಇಲ್ಲಿ ಕರ್ನಾಟಕದ ಕನ್ನಡಿಗರಿಗೆ, ಕನ್ನಡ ರೈತರಿಗೆ ಯಾವ ರೀತಿಯಿಂದ ಉಪಯೋಗ ಇದೆ ಅದು. ಅದು 15 TMC ನೀರನ್ನ ಎಲ್ಲಿಂದೋ ಆಂಧ್ರದಲ್ಲಿ ಹೋಗುವಾಗ ಅಲ್ಲೇನೋ ಎಲ್ಲೋ ಒಂದು ಕಡೆಗೆ ನಾವು ನದಿಗೆ ಬಿಡ್ತೀವಿ ಅಂತ ಹೇಳ್ತಾರೆ. ಅದು ಸ್ಪಷ್ಟ ಇಲ್ಲ. ಅದು 50 TMC ಬೇಕು ಅಂತೇಳಿ ಹೇಳ್ತಾರೆ. 50 TMCನ ಹೆಂಗೆ ತರ್ತಾರೆ, ಹೆಂಗೆ ಲಿಫ್ಟ್ ಮಾಡ್ತಾರೆ, ಏನು ಫ್ಲೋ ಆಗುತ್ತಾ, ಗ್ರಾವಿಟೇಷನ್ ಮೇಲೆ ಆಗುತ್ತಾ, ಅದು ಇಲ್ಲ, ಸ್ಪಷ್ಟತೆ ಇಲ್ಲ. ಅದಕ್ಕಾಗಿ ಸ್ಪಷ್ಟತೆ ಇರಬೇಕು. ಒಂದು ನೀವು ನದಿ ಜೋಡಣೆಗೆ ಅವರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಸ್ಕೀಮಿಗೆ ಅದು ಲಕ್ಷಾಂತರ ಕೋಟಿ ಇದ್ದದು, ನಾವು 10,000 ಕೋಟಿ ಕೊಡಬೇಕಂತ ಕೈಯಿಂದ ಎಲ್ಲಿ ರಾಜ್ಯದಿಂದ. ಇಂಥ ಒಂದು ಸ್ಕೀಮ್ಗೆ ಅವರು ಮಾತುಕತೆಗೆ ಬಂದಾಗ ಚಂದ್ರಬಾಬು ನಾಯ್ಡು ಅವರಿರ್ಬೋದು, ಇವರು ವಿಜಯ್ ಇಲ್ಲ ತೆಲಂಗಾಣ ರೆಡ್ಡಿ ಇದಾರಲ್ಲ, ರೇವಂತ್ ರೆಡ್ಡಿ ಅವರು ಇವರೆಲ್ಲ ನಿಮಗೆ ಕರೆದು ಇಲ್ಲ ನಾವೆಲ್ಲ ನದಿ ಜೋಡಣೆ ಮಾಡಿಬಿಡ್ತೀವಿ, ತಪ್ಪು ಅದು. ನೀವು ಷರತ್ತು ಹಾಕ್ರಿ. ಯಾರು, ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳು ನೀವು. ಆಮೇಲೆ ರಾಮಲಿಂಗಾರೆಡ್ಡಿ ಅವರು, ಇವರೆಲ್ಲ ಕೂತ್ಕೋಬೇಕು, ವಿಚಾರ ಮಾಡಬೇಕು. ಏನೋ ಅಮಾಯಕರ ಥರ ಏನೋ ಒಂದು ನಾವೇನು ಗೊತ್ತಿಲ್ಲಪ್ಪ ಅನ್ನೋಂಗೆ ಇಗ್ನೋರೆನ್ಸ್ ಎಕ್ಸ್ಪ್ರೆಸ್ ಮಾಡಿ ಆಯ್ತು ಅಂತಂದ್ಬಿಟ್ರೆ ಅದಕ್ಕೆ ಅರ್ಥಗಳು ಬೇರೆ ಬೇರೆ ಬರ್ತಾವೆ. ಅಲ್ಲಿ ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ಸು ಮತ್ತು TVK ಮೈತ್ರಿ ಪಕ್ಷ ಇದೆ. ಅಲ್ಲಿ DMK ಇವರೆಲ್ಲರೂ ಒಂದಾಗಿಬಿಡ್ತಾರೆ. ಅಲ್ಲಿ ವಾಟರ್ ಮಾಫಿಯಾ ಇದೆ. ಅಲ್ಲಿ ವಾಟರ್ದೇ ಒಂದು ಮಾಫಿಯಾ ಇದೆ. ಅವರು ಆ ಮಾಫಿಯಾದಲ್ಲಿ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು, ಅಧಿಕಾರಶಾಹಿಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ ಅಲ್ಲಿ. ಮತ್ತು ರೈತರಿಗೆ ಅಲ್ಲಿ ಕಾಯ್ಕೊಂಡು ಅಲ್ಲಿ ರೈತರಿಗೆಲ್ಲ ಅದನ್ನ ಹೇಳ್ತಾ ಹೋಗ್ತಾರೆ ಅವರು. ಹಂಗೆ ಒಂದು ಇಲ್ಲ ಅಂತಂದ್ರಪ್ಪ ಅಂದರೆ ಕರ್ನಾಟಕದ ನೀರಿನ ಬಗ್ಗೆ ಅವರು ಅಲ್ಲಿ ಭಯ ಹುಟ್ಟಿಸ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಗೆದ್ದು ಬರಲ್ಲ. ಅದೂ ಇದೆ. ಹಾಗಾಗಿ ನೀವು ಷರತ್ತುಗಳನ್ನು ಹಾಕ್ತಾ ಬರ್ರಿ. ಅವರ ಒಂದು ಯೋಜನೆಗಳಿದಾವೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಒಂದು ಷರತ್ತು ಹಾಕ್ರಿ, ಇದು ನಮ್ದು ಕ್ಲಿಯರ್ ಮಾಡಿ ಅದನ್ನ ನಾವು ನಿಮ್ಗೆ ಒಪ್ಪಿಗೆ ಕೊಡ್ತೀವಿ. ಆದರೂ 10,000 ಕೋಟಿ ಕೊಡೋದೇನು ಉಪಯೋಗ ಇಲ್ಲ. ನಮ್ಗೆ ಸುಮ್ಮನೆ ಒಪ್ಪಿಗೆ ಕೊಡಿ ಅಂತ ನಾನು ಹೇಳೋದು.